ಬೆಂಗಳೂರು ಸಜ್ಜಾಗಿದ್ದು ಎಂಜಿ ರೋಡ್ ಬ್ರಿಗೇಡ್ ರೋಡ್ ಅಲ್ಲಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಅಹಿತಕರ ಘಟನೆ ನಡೆಯದ ಹಾಗೆ ಕಟ್ಟೆಚ್ಚರವನ್ನು ವಹಿಸಲಾಗಿದ್ದು ಕೆಲ ಹೊತ್ತಲ್ಲೇ ಸಿಎಂ ಪರಿಶೀಲನಾ ಸಭೆಯನ್ನು ಕೂಡ ಮಾಡ್ತಾರೆ. ಕಾನೂನು ಸುವ್ಯವಸ್ಥೆಯ ಕ್ರಮಗಳ ಬಗ್ಗೆ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಮಾಡ್ತಾರೆ, ಪರಿಶೀಲನೆಯನ್ನು ನಡೆಸುತ್ತಾರೆ. ಈ ಒಂದು ಸಭೆಯಲ್ಲಿ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ಇನ್ನು ಎರಡೇ ದಿನ ಬಾಕಿ ಇರುವಂತದ್ದು ನ್ಯೂ ಇಯರ್ ಸೆಲೆಬ್ರೇಷನ್ಗೆ. ಇಂತಹ ಸಂದರ್ಭದಲ್ಲಿ ಇದೀಗ ಯಾವ ರೀತಿಯಾಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ, ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದ ಹಾಗೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅನ್ನೋದರ ಬಗ್ಗೆ ಪರಿಶೀಲನಾ ಸಭೆಯನ್ನ ನಡೆಸಲಾಗುತ್ತೆ. ಸಿಎಂ ನೇತೃತ್ವದಲ್ಲಿ ಈ ಒಂದು ಪರಿಶೀಲನಾ ಸಭೆ ನಡೆಯಲಿದ್ದು ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್, ಪೊಲೀಸ್ ಮಹಾನಿರ್ದೇಶಕ ಸಲೀಂ, ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್, ಅಗ್ನಿಶಾಮಕ, ಬಿಎಂಟಿಸಿ, ಮೆಟ್ರೋ, ಅಬಕಾರಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗಲಿದ್ದಾರೆ. 2026 ಸ್ವಾಗತಿಸಲು ಬೆಂಗಳೂರು ಸಜ್ಜಾಗಿದೆ. ಎಲ್ಲಾ ಕಡೆ ಹೊಸ ವರ್ಷಾಚರಣೆಗೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಬೆಂಗಳೂರು ಪೊಲೀಸರು ಕೂಡ ಸರ್ವಸನ್ನದ್ಧರಾಗಿದ್ದಾರೆ. ಈ ಬಗ್ಗೆ ಪೊಲೀಸ್ ಕಮಿಷನರ್ ಸೀಮಂತ್ ಸಿಂಗ್ ಮಾತನಾಡಿದ್ದಾರೆ. ಕ್ರೌಡ್ ಕಂಟ್ರೋಲ್ ಆಗಿರಬಹುದು, ಮಹಿಳೆಯರ ಸುರಕ್ಷತೆಯ ಬಗ್ಗೆ ಕ್ರಮ ವಹಿಸಿದ್ದೇವೆ, ಹಾಗೆಯೇ ಫೇಶಿಯಲ್ ರೆಕಗ್ನಿಷನ್ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಅಂತ ಹೇಳಿದ್ದಾರೆ. ಫೈನಲೈಸ್ ಆಗಿದೆ. ಸೊ ಇವತ್ತು ನಾವು 29 ಇದೆ. ಸೊ ನಿಮ್ಮ ಮುಖಾಂತರ ಪಬ್ಲಿಕ್ಗೆ ಇನ್ನೂ ಡಿಟೇಲ್ ಆಗಿ ಕೊಡಬೇಕು ಅಂತ ಅದಕ್ಕೋಸ್ಕರ ನಾವು ನಿಮ್ಗೆ ಕರೆದಿದ್ದೀವಿ. ಇದರಲ್ಲಿ ಡಿಟೇಲ್ ಆಗಿ ಪ್ರೆಸ್ ನೋಟ್ ನಾವು ಕೊಡ್ತೀವಿ. ಬಟ್ ಸಂಕ್ಷಿಪ್ತವಾಗಿ ಇದರಲ್ಲಿ ಹೇಳಬೇಕಾದ್ರೆ ಮೇನ್ ನಮ್ಮದು ಇಂಟೆನ್ಷನ್ ಏನಂದರೆ ವುಮೆನ್ ಸೇಫ್ಟಿ ಪ್ಲಸ್ ಕ್ರೌಡ್ ಕಂಟ್ರೋಲ್. ಸೊ ಇದರಲ್ಲಿ ನಮ್ಮ DCPs ಇಂದ ಹಿಡಿದು ACPs, ಇನ್ಸ್ಪೆಕ್ಟರ್ಸ್ ಮತ್ತು ನಮ್ಮ ಜಾಯಿಂಟ್ CPs ಅವರೆಲ್ಲ ನಿಮಗೆ ಗೊತ್ತಿರಬಹುದು. ನಾವು ಪದೇ 3-4 ದಿವಸದಲ್ಲಿ ಒಂದೊಂದು ನಿಮಗೆ ಮಾಹಿತಿ ಕೊಟ್ಕೊಂಡೇ ಬರ್ತಿದ್ದೀವಿ. ನೀವು ಕೂಡ ನಮಗೆ ಕೇಳಿದ್ರ ಸರ್ ಡಿಟೇಲ್ ನಮಗೆ ಒಂದು ಡೀಟೇಲ್ಸ್ ಕೊಡಿ. ನಾವು ಅದಕ್ಕೋಸ್ಕರ ಇವತ್ತು ಪ್ರಮುಖ ಸುದ್ದಿ